ಆಗತ್ತೆ ಅನ್ನಿಸ್ತು. ದಯವಿಟ್ಟು ಸ್ವಲ್ಪ ಪ್ರಯಾಣ ಮಾಡುವಾಗ ಎಚ್ಚರ ಇರಲಿ. ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಇದೆ. ತಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅಂತವರಿಗೆ ಹಾರೈಸಿ ಒಳ್ಳೇದಾಗ್ಲಪ್ಪ ಅಂತ ಅನ್ಕೊಂಡು ನಾನು ಒಂದು ಕಮೆಂಟ್ ಅನ್ನ ಮಾಡಿದ್ದೆ. ಒಂದು 9 ದಿನಗಳ ಹಿಂದೆ ಅವರಿಗೆ ಈ ರೀತಿ ಒಂದು ಅವಘಡ ಆಗಬಹುದು ಅಥವಾ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಸಮಸ್ಯೆಗಳನ್ನ ಅವರು ಎದುರಾಕಬಹುದು. ಹೌದು, ಎಷ್ಟು ಹೆಸರು ಮಾಡ್ತಾ ಇದಾರೋ ಅಷ್ಟೇ ಸಮಸ್ಯೆಗಳನ್ನ ಕೂಡ ಮೈ ಮೇಲೆ ಎಳ್ಕೊತಾ ಇದ್ದಾರೆ. ಇವತ್ತು ನಾವಿದೀವಿ ಎಲ್ಲರೂ ಕೂಡ ಹೇಳ್ಬಹುದು. ಆದ್ರೆ ಆ ಒಂದು ಪರಿಸ್ಥಿತಿಯನ್ನ ಏಕಾಂಗಿಯಾಗಿ ಒಂದಷ್ಟು ಜನ ಹೋರಾಟಗಾರರ ಮಧ್ಯದಲ್ಲಿ ಹೋರಾಡುವಂತಹ ಕಾರ್ಯವನ್ನ ಮಾಡುವಾಗ ಆತನ ಮನಸ್ಥಿತಿ ಏನಾಗಿರುತ್ತೆ? ಯಾಕೆ ಯಾರು ವಾಯ್ಸ್ ರೈಸ್ ಮಾಡ್ತಾನೆ ಇರೋದನ್ನ ಅಷ್ಟು ರೈಸ್ ಮಾಡಿ ಜನರಿಗೆ ಸತ್ಯವನ್ನ ತಲುಪಿಸಲು ಹೋಗಿ ತಾನೇ ಸಂದಿಗ್ಧ ಪರಿಸ್ಥಿತಿಗೆ ಸಿಗಾಕೊಂಡು ಆತ ಮತ್ತೆ ಆತನ ಕುಟುಂಬ ಎಷ್ಟು ನೋವನ್ನ ಅನುಭವಿಸ್ತಾ ಇರ್ಬೇಕು ಅಲ್ವಾ? ಸೊ ಆತನಿಗೆ ನಾನು ಹೇಳಿದಂಥದ್ದು, ಕಮೆಂಟ್ ನಲ್ಲಿ ತಿಳಿಸಿದಂತೆ ಏನೋ ಪ್ರಾಬ್ಲಮ್ ಆಗುತ್ತೆ, ಏನ್ ನೆಗೆಟಿವ್ ಎನರ್ಜಿ, ಯಾರ್ದೋ ದೃಷ್ಟಿಗಳಿಂದ ಇರಬಹುದು. ಅಥವಾ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಅಷ್ಟೇ, ಒಬ್ಬರು ಅವರ ದೃಷ್ಟಿ, ಆ ನೆಗೆಟಿವಿಟಿ ಕೂಡ ಒಬ್ಬ ಮನುಷ್ಯನನ್ನ ಸಂಪೂರ್ಣವಾಗಿ ಕಟ್ಟಾಕುವಂತಹ ಕೆಲಸಗಳಾಗತ್ತೆ.